ಮಾಡ್ತಾ ಇದ್ರು. ಅವರಾಯಿತು ಮತ್ತು ಅವ್ರ ಕೆಲಸ ಆಯಿತು ಅಂತ ಇದ್ದಿದ್ದು. ಸ್ವಲ್ಪ ಬಾರಲ್ಲಿ ವರ್ಕ್ ಇದ್ದಿದ್ದು ಅವ್ರದ್ದು ರೆಗ್ಯುಲರಾಗಿ. ಬಾರಲ್ಲಿ ಹೋಗ್ತಾಯಿದ್ರು, ಊರಿಗೆ ಬರ್ತಾಯಿದ್ರು, ಮಾಮೂಲಿ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ರು, ನಾರ್ಮಲ್ ಆಗಿದ್ರು. ಬಟ್ ಬಾರ್ ಹತ್ರ ಏನಕ್ಕೆ ಗಲಾಟೆ ಆಗಿದೆ ಅಂತ ನಮಗೂ ಕ್ಲಾರಿಟಿ ಇಲ್ಲ. ಫ್ರೆಂಡ್ಸ್ ಜೊತೆ ಇಬ್ಬರು 3 ಜನ ಜೊತೆ. ಬಟ್ ಮತ್ತೆ ಕಟ್ಟೆ ಹತ್ರ ಗಲಾಟೆಯಾಗಿ ಈ ಥರ ಆಗಿದೆ ಅಂತ ವಿಷಯ ಬಂದಿದ್ದು. ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನು ಅಂತ ಕ್ಲಾರಿಟಿ ಇಲ್ಲ ನಮಗೆ. ಅವರು ಪರಿಚಯ ನಮ್ಮ ರಿಲೇಷನ್ನೇ ಆಗಬೇಕು, ಪರಿಚಯನೇ ಹುಡುಗನು. ಅವ್ರು ಕೊಲೆ ಮಾಡಿದವ್ರು ಪರಿಚಯ ಇಲ್ಲ ನಮಗೆ. ಇವರು ಕೊಲೆ ಆಗಿರೋ ಹುಡುಗ ನಮ್ಮ ರಿಲೇಷನ್ ಆಗಬೇಕು. ಚೆನ್ನಾಗಿದ್ರು, ಏನಿಲ್ಲ, ಏನೂ ಸಮಸ್ಯೆ ಇಲ್ಲ. ನಾರ್ಮಲಾಗಿ ಅವರಾಯಿತು ಕೆಲಸ ಆ ಥರ ಎಲ್ಲ ಏನಿಲ್ಲ ಸರ್. ಫ್ರೆಂಡ್ಸ್ ಸರ್ಕಲ್ ಅಷ್ಟೇ ನಾರ್ಮಲಾಗೇನೆ. ಈಗ ಮಾಮೂಲಿ ಫ್ರೆಂಡ್ಸ್ ಸರ್ಕಲ್ ಅಂದ್ರೆ ನಾರ್ಮಲಾಗಿ ಈಗ ಬಾರಲ್ದಿದ್ದಾರೆ ಅವ್ರ ಫ್ರೆಂಡ್ಸು ಅಂದರೆ ಎಲ್ಲೂ ಹೋಗ್ತಿರಲ್ಲ ಜಗಳಕ್ಕೆ ಈ ಥರ ಎಲ್ಲ. ಅದು ನಮ್ಗೆ ಐಡಿಯಾ ಇಲ್ಲ ಸರ್ ಅದ್ರ ಬಗ್ಗೆ, ಪರಿಚಯನೇ ಏನು ಅಂತ. ಬಟ್ ಪ್ರೆಸೆಂಟ್ ಈಗ ಹೆಣ್ಮಗು ಭವಿಷ್ಯ ಯಾರು ನೋಡ್ತಾನೆ ಅದೇ ಕ್ವಶನ್ ಮಾರ್ಕ್ ಆಗಿದೆ. ಲವ್ ಮಾಡಿ ಮದುವೆ ಆಗಿದ್ದು. ಬಟ್ ಈಗೆಲ್ಲ ಎಲ್ಲೂ ಹೋಗ್ತಾ ಇರಲಿಲ್ಲ, ಅವರಾಯಿತು ಮನೆ ಆಯಿತು ಅಂತಲೇ ಇದ್ದಿದ್ದು. ಬಟ್ ಒಂದು ನಿಮಿಷಕ್ಕೆ ಪ್ರಾಣನೇ ಹೊಂಟೋಗಿದ್ದು. ಬೆಂಗಳೂರಲ್ಲೇ ವರ್ಕ್ ಪ್ರೆಗ್ನೆಂಟು. ಈಗ ಇಲ್ಲೇ ಊರಲ್ಲೇ ಇದ್ದಿದ್ದು. ರೀಸೆಂಟಾಗಿ ಹಬ್ಬಕ್ಕೆ ಬಂದು ಜಮೀನೆಲ್ಲ ಇದೆ, ವ್ಯವಸಾಯ ಮಾಡ್ತಾರೆ ಪಾಪ. ಅವ್ರ ತಂದೆ ಎತ್ತು ಗಾಡಿ ಇದೆ, ಹಸುಗಳಿದೆ. ಅವ್ರ ಅಣ್ಣ ತಮ್ಮ ಎಲ್ಲ ಹಸು ಹಾಲು ಕರಿಯೋದು ಎಲ್ಲ ಥರನೂ ಆ್ಯಕ್ಟಿವ್ ಆಗಿರೋ ಅಗ್ರಿಕಲ್ಚರಲ್ಲಿ. ಹಾಂ, ಇಲ್ಲ, ಎಲ್ಲ ಜವಾಬ್ದಾರಿ ಇಬ್ಬರು ಅಣ್ಣ ತಮ್ಮದಿರು ಇಬ್ಬರು ಒಟ್ಟಿಗೆ ತಗೊಂಡು ನಡೆಸ್ತಾ ಇದ್ರು. ಅಭಿಷೇಕ್ ಗೌಡ ಕರ್ಕೊಬಂದು ಬಿಟ್ಬಿಟ್ಟು ರಿಪೋರ್ಟ್ ಇಸ್ಕೊಬತ್ತೀನಿ ಅಂತ 4 ಗಂಟೆಲಿ ಹೋದವರು ಸಹ. 4 ಗಂಟೆಲಿ ಹೋದವರು ತಿರ್ಬಾ ಮನೆಗೆ ಬರಲಿಲ್ಲ. ಇಬ್ಬರು ಹುಡುಗರು ಕರ್ಕೋದ್ರಂತೆ. ಇಬ್ಬರು ಹುಡುಗರು ಕರ್ಕೋದವರು ಒಂದ್ಗೋದವರು ಅವರು ಅದೆಲ್ಲ ಬಾರಲ್ಲಿ ಏನೋ ಗಲಾಟೆ ಆಯಿತು ಅಂದರು. ಗಲಾಟೆ ಆದವರು ಬಂದು ಅಡ್ಲ ಕಾರ್ ನಿಲ್ಕೊಂಡು ಕಾರಲ್ಲಿ ಇದು ಹೊಡೆದಿರೋದು ಸಹ. ಅವರು ಹುಡುಗರು ಸೈಡ್ಗೆ ಆಗೋದ್ರು, ಇವ್ನು ಹೊಡೆದ್ರು ಸಹ. ಹಾಂ, ಅವ್ರ ಒಬ್ಬನೇ ಹೊಡೆದಿರೋದು. ಎಲ್ಲ ನಮ್ಗೇನು ಗೊತ್ತು, ಅವರೆಲ್ಲ ಪರಿಚಯ ಇಲ್ಲ. ಇವರು ಮುಳ್ಳಾಡ್ಕೊಂಡು ಅವನು ಮುಳ್ಳಾಡಿತಾನೆ, JCP ಮಡಿಕೊಂಡು. ಹಾಂ, ಅಜ್ಜಳ್ಳಿ ಅವರು ಮುಳ್ಳಾಡಿತಾರೆ, JCP ಮಡಿಕೊಂಡವ್ರೆ. ಅವರು ಕೊಲೆ ಮಾಡಿರೋದು ಹಿಂಗೆ. ನಾವು ಏನೋ ಒಂದು 2 ಎಕ್ರೆ ಮಡಿಕೊಂಡು ಇಟ್ಟು ಪಟ ಕೂಲಿಗೈಕ ಕಂಬಳಗೈಕ ಉಣ್ತಿದ್ದೋ ಸಹ. ಅವ್ರ ತಲೆ ಮೇಲೆ ಕಲ್ಲು ಹಾಕಿದ್ರು. ಆ ಮಗ ಏನು ಮಾಡೋದು ಸಹ, ನಮ್ಮ 6 ತಿಂಗಳು ಮದುವೆಯಾಗಿ 5 ತಿಂಗಳು ಬಿಮ್ಮನ್ಸೆ ಅವ್ರು ಕಟ್ಕೊಂಡು ನಮ್ಮ ಏನು ಮಾಡೋಕ್ಕದು. ಈಗ ಅವ್ರ ಅಪ್ಪನ ಮನೆಯವ್ರು ಬಂದು ಮಾಡಿದ್ರೆ ನಮಗೆ ಏನು ಮಾಡಿಸ್ಕಮ್ಮ ಹೇಳಪ್ಪ, ನೀವೇ ಏನು ಮಾಡೋದು? ಲವ್ ಮ್ಯಾರೇಜ್ ಹುಡುಗಿಗೆ ಕೇಮ್ ಅವ್ರ ಜೊತೆಲಿ ಇಬ್ರು ಹುಡುಗರು ಹೋಗಿದ್ರಂತಲ್ಲ. ಆ ಹುಡುಗರು ಏನು ಮಾತಾಡ್ಲಿಲ್ವಂತೆ ಸರ್. ಅವರು ಸೈಡ್ಗೆ ಬಂದ್ಬಿಟ್ರಂತೆ. ಆಮೇಲೆ ಅವರು ಇವರು ಎಲ್ಲ ಜೊತೆಯಾಗಿ ಅವರು ಕರ್ಕೋದ್ರು, ಇವರು ಕರ್ಕೊ ಬಂದ್ರು. ಅವ್ರ ಅಪ್ಪ ಅವ್ರ ಅವ್ವ ಅವ್ರ ಅತ್ತೆರು ಎಲ್ಲ ಬಂದು ಹೋದ್ರು ಸರ್. ಎಲ್ಲ ಚೆನ್ನಾಗಿ ಶ್ರೀಮಂತ ಮಾಡಿ ಕಳ್ಸಕ್ಕೆ ಅಂತ ರೆಡಿ ಆಗಿದ್ರು ಸರ್. ಈಗ ಅಷ್ಟೊತ್ತಿಗೆ ಈ ಕೆಲಸ ಮಾಡವ್ರೆ. ಅವ್ರು ನಮ್ಮೂರವ್ರಿಗೆ. ಹಾಂ, ಫ್ರೆಂಡ್ಸ್ ನಮ್ಮೂರವ್ರಿಗೆ. ಯಾರು ಹೇಳಲಿಲ್ಲ ಅಂತ ಯಾರಿಗೂ ಹೇಳಲಿಲ್ಲ. ನಮ್ಮೂರವ್ರಿಗೂ ಫೋನೇ ಮಾಡಲಿಲ್ಲ ಅವರು. ನಮ್ಮೂರವ್ರಿಗೆ ಫೋನೇ ಮಾಡಲಿಲ್ಲ. ಯಾರೋ ಬೇರೆ ಊರವರು ಫೋನ್ ಮಾಡಿರೋದು. ಬೇರೆಯವ್ರು ಹಿಂಗೆ ಮಾಡಿಬಿಟ್ಟವ್ರೆ. ಅವನ ಹೆಸರು ಸುನೀಲು ಅಂತಿದ್ರು. ಅವ್ನಿಗೆ ಹಿಂಗೆ ಮಾಡಿಬಿಟ್ಟವ್ರೆ, ಕೊಲೆ ಮಾಡಿಬಿಟ್ಟವ್ರೆ, ಬರ್ರಿ ಅಂತ ಫೋನ್ ಮಾಡಿದ್ರು. ಆಮೇಲೆ ನಮ್ಮೂರವ್ರು ಓದದ್ದು. ಅವ್ನ ತಮ್ಮ ಹೋಗಿ ಹಿಂಗೆ ಆಗೋಗದೆ ಅಂದ್ಬಿಟ್ಟು ಕರ್ಕೋಗಿ ಇಲ್ಲಿ ಆಂಬ್ಲೆನ್ಸ್ಗೆ ಹಾಕೋ ಬರ್ತಾ ಇದ್ದಾಗ ಇಲ್ಲೆಲ್ಲೋ ಇಲ್ಲಿ ಜೀವ ಹೋಯ್ತು. ಹಾಂ, ಫಸ್ಟು ಯಾರು ಹೇಳಲಿಲ್ಲ, ಫೋನು ಮಾಡಲಿಲ್ಲ ಸರ್. ಸಿದ್ದಮ್ಮ ಸರ್, ನನಗೆ ಅತ್ತೆ ಮಗ ಸರ್. ಸೋದರದತ್ತೆ ಅವ್ನ ಮಗನ ತಿನ್ನೋಣ ಅಜ್ಜಳಿ ಅವನು ಶ್ರೀಕಂಠ ಅನ್ನೋಂತೆ ಕಣಪ್ಪ. ನಮ್ಮ ನಾದಿನಿ ಮಗನ ಕೊಲೆ ಮಾಡ್ಬಿಟ್ಟಾನೆ ಕಣಪ್ಪ, ಕತ್ನೆ ಕೂದ್ಬಿಟ್ಟಾನೆ. ಅವನ ಮನಾಳಾಗ 6 ತಿಂಗಳು ನಡ್ತಿ ಪ್ರೆಗ್ನೆಂಟ್ ಕಣಪ್ಪ. ಅವನಂತ ಜೀವ ಸಹಿತ ಮಾಡಬೇಡ್ದು ಕಣಪ್ಪ. ಮೊದಲು ರಿಪೋರ್ಟ್ ಇಸ್ಕೊಬರಕ್ ಹೋಗಿದ್ನ. ರಿಪೋರ್ಟ್ ಇಸ್ಕೊಬತ್ತಾರ ಏನೋ ಬಾರ್ಗೆ ಹೋಗಿದ್ರಂತ. ಬಾರಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಬರ್ಬೇಕಾದ್ರೆ ರೋಡಲ್ಲಿ ಅಡ್ಡ ಹಾಕೊಂಡು ಕತ್ನೆ ಕೂದ್ಬಿಟ್ಟಾರೆ ಕಣಪ್ಪ. ಫ್ರೆಂಡ್ಸ್ ಜೊತೆ ಹೋಗಿದ್ರು ಕಣಪ್ಪ. ಫ್ರೆಂಡ್ಸ್ ಜೊತೆ ಹೋಗಿ ಹೆಂಗೆ ಮಾಡ್ಬಿಟ್ಟಿರೋದು ಕಣಪ್ಪ. ಅವ್ರ ಮನಾಳಾಗೋರು ನಿಡ್ತಿ 6 ತಿಂಗಳು ಪ್ರೆಗ್ನೆಂಟ್. ಈಗ ಮದುವೆಯಾಗ 6 ತಿಂಗಳಾಯ್ತು ಕಣಪ್ಪ. 6 ತಿಂಗಳಾಗಿರುತ್ತೆ ಮದುವೆಯಾಗ. 6 ತಿಂಗಳು ಕಣಪ್ಪ ಆಗಿರೋದು.
ಅವ್ನು ಬಾರಲ್ಲಿ ಬೆಂಗಳೂರಲ್ಲಿ ಬಾರಲ್ಲಿ ಇದ್ನ ಕಣಪ್ಪ ಅವನು. ಈಗ ಹಬ್ಬಕ್ಕೆ ಊರಿಗೆ ಬೈದ್ನ, ಊರಿಗೆ ಬಂದು ಎಡ್ತಿ ಪ್ರೆಗ್ನೆಂಟ್ ಅಲ್ವೇ ಸೀಮಂತಮ್ಮ ಊಟ ಕಳಿಸ್ಬಿಟ್ಟು ಹೋಗಮ್ಮ ಅಂದ್ಬಿಟ್ಟು ಇಲ್ಲ ಇದ್ನ. ಈಗ ಬಂದು ಒಂದು 15 ದಿವಸ ಆಗಿತ್ತು ಬೆಂಗಳೂರಿಂದ ಬಂದು. ಈಗ ಕೊಲೆನ ಮಾಡ್ಬಿಟ್ಟಾರ ಕಣಪ್ಪ ರಾತ್ರಿ 11 ಗಂಟೆಲಿ. ಏನೋ ಗೊತ್ತಿಲ್ಲ ಕಣಪ್ಪ, ನನ್ಗೆ ದೇಶ ಆಯ್ತು ಏನೋ ಗೊತ್ತಿಲ್ಲ, ಹಂಗೆ ಮಾಡ್ಬಿಟ್ಟ ನನ್ನ ಮನೆಯೊಳಗ. ಅದೇನು ಗಲಾಟೆ ಊರಲ್ಲಿ ಏನೂ ಇರಲಿಲ್ಲ ಸರ್. ಅದೇನು ಮಾಡಿ ನನ್ನ ಮನೆಯೊಳಗ ಅಂತ ಕೆಲಸ ಮಾಡ್ಬಿಟ್ಟವನೆ, ಕತ್ತರಿಸ್ಬಿಟ್ಟವನೆ. ನಾವು ನೋಡ್ಲಿಲ್ಲ, ನೋಡ್ದವ್ರು ಹೇಳುದು ಜೊತೆಲಿರೋರು ಇಬ್ರು ನೋಡವ್ರೆ, ಅವ್ರೇನು ಇದು ಮಾಡಲಿಲ್ಲ. ಆಮೇಲೆ ಅವ್ರ ತಮ್ಮನಿಗೆ ಫೋನ್ ಮಾಡವ್ರೆ, ಹಿಂಗೆ ಆಗದೆ ಬರೀ ಅಂತ. ಆಗ ಅವ್ರ ತಮ್ಮ ಹೋಗಿ ಹಾಸ್ಪಿಟ್ಲಿಗೆ ಸೇರ್ಸೋರು. ಇಲ್ಲಿ ಹಾಸ್ಪಿಟ್ಲಲ್ಲಿ ಔಟ್ ಆಗ್ಬಿಟ್ಟವ್ರೆ ಸರ್, ಹಿಂಗೆ ಆಗ್ಬಿಟ್ಟದೆ ಸರ್. ಹೆಂಡತಿ ಮಕ್ಳು ನೋಡ್ಕ ಏನು ಚೆನ್ನಾಗಿ. ಈಗ ಹೆಂಡತಿ ಈಗ ಮದ್ವೆಗೆ 6 ತಿಂಗಳಾಯ್ತು. ಹೆಂಡತಿ ಈಗ 6 ತಿಂಗಳು ಪ್ರೆಗ್ನೆಂಟು. ಚೆನ್ನಾಗಿದ್ರು, ಮನೆಯವ್ರದ್ದು ಆಯ್ತಂದೆ. ಅವ್ರು ಅಣ್ಣ ತಮ್ಮದಿರು ಇಬ್ರು ಹೆಣ್ಮಕ್ಳಿಲ್ಲ, ಇಬ್ರು ಗಂಡು ಮಕ್ಳು. 5 ತಿಂಗಳಾಯ್ತು ಮದುವೆ ಆಗಿ ಅವ್ರದ್ದು. ಮದುವೆಗೆ 5 ತಿಂಗಳಾಯ್ತು. ಹೆಂಡತಿ 5 ತಿಂಗಳು ಪ್ರೆಗ್ನೆಂಟು. ಈ ಕೆಲಸ ಮಾಡ್ಬಿಟ್ಟನಕ್ಕನಪ್ಪ. ಅವನಂತೂ ಜಿಮ್ ಸಹಿತ ಮಾಡಕ್ಬಾರ್ದು. ಇವ್ನು ಹೆಂಗೆ ಆಗೋ ನಾವು ಹಂಗೆ ಆಗೋ ಹೊಂಟಬೇಕನಪ್ಪ. ಏತು ಗಲಾಟೆ ಅಂತ ಗೊತ್ತಿಲ್ಲ ಸರ್, ಏಂತ ಗಲಾಟೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಈ ಕೆಲಸ ಮಾಡ್ಬಿಟ್ಟವ್ರೆ. ಮರಳುಗಿರಳಿ ಏನು ನಮ್ಮ ಮನೆಯವ್ರು ಯಾರು ಮರಳುಗಿರಳಿ ಏನು ಯಾವ ಮಾರದ್ಗಿರೋದು ಏನೂ ಇಲ್ಲ ಸರ್. ಈಗ ಒಟ್ಟೆ ಹುಡುಗರು ಸಂಘ ಸೇರ್ತಿದ್ನೆ ಇವನು. ಆ ಸುಂತಿಗೆಲ್ಲ ಮರಳುಗಿರ್ಲಿಗೆ ಹೋಯ್ತಾನೆ, ಬೆಂಗಳೂರಲ್ಲಿ ಇರ್ತೀನಿ. ಈಗ ಮದುವೆ ಆದಮೇಲೆ ಫಸ್ಟ್ ಬೆಂಗಳೂರಲ್ಲೇ ಇದ್ದದ್ದು ಅವ್ನು. ಈಗ ಮದುವೆ ಆದಮೇಲೆ ಊರಲ್ಲಿ ಸೇರ್ಕೊಂಡದ್ದು. ಈಗ ಹೋಗಿ 1 ತಿಂಗಳು ಇದ್ದು ಬಂದ್ಬಿಟ್ಟು ಹಬ್ಬ ಆಯ್ತು ನಮ್ಮೂರಲ್ಲಿ. ಹಬ್ಬಕ್ಕೆ ಅಂತ ಬಂದು ಈಗ ಎಡ್ತಿ ಸೀಮಂತ ಮಾಡ್ಬಿಟ್ಟು ಕಳ್ಸು ಅಂದ್ಬಿಟ್ಟು ಉಳ್ಕನ್ನ. ಊರಲ್ಲೇ ಇರೋಣ ಅಂದ್ಬಿಟ್ಟು ಉಳ್ಕನ್ನ. ಅಷ್ಟೊತ್ತಿಗೆ ಈ ಕೆಲಸ ಮಾಡ್ಬಿಟ್ಟು ನಾನು ತಿನ್ನ ಸಹ ಇನ್ನೇನು ಮಾಡಲಿಲ್ಲ. ಜಮೀನು ಆರಂಭ ಮಾಡ್ಕೊಂಡು, ಹಸುಗಳವೆ ಆರಂಭ ಮಾಡ್ಕೊಂಡು ಊರಲ್ಲೇ ಇದ್ರು. ಆರಂಭ ಅವ್ರ ಪಾಡಿಗೆ ಯಾರು ಸಬಸ್ಗೂ ಹೋಯ್ತಿರಲಿಲ್ಲ, ಏನಕ್ಕೂ ಹೋಯ್ತಿರಲಿಲ್ಲ. ಬೆಂಗಳೂರಲ್ಲಿ ಅವ್ರು ಸುಮಾರು ಒಂದು 10-12 ವರ್ಷ ತಂದು ಬೆಂಗಳೂರಲ್ಲಿ ಇದ್ರು ಸರ್. ಪರಿಚಯ ಏನೋ ಗೊತ್ತಿಲ್ಲ ಸರ್, ಇತ್ತ ಏನೋ ನನಗೆ ಗೊತ್ತಿಲ್ಲ. ಪರಿಚಯ ಇತ್ತ ಏನೋ ಗೊತ್ತಿಲ್ಲ. ಕೊಲೆ ಮಾಡ್ಬಿಟ್ಟವನ ಸರ್. ಅಜ್ಜಳ್ಳಿ ಅವನು. ಅಜ್ಜಳ್ಳಿ ಶ್ರೀಕಂಠನ ಮಗ ಅಂತಲಂತ ಅವನು. ಅವನೇನು ಕೆಲಸ ಮಾಡೋಣ ಗೊತ್ತಿಲ್ಲ. ಇಸ್ಕಂಟ ಅಂತಲ, ಇಸ್ಕಂಠನ ಮಗ ಅಂತಲಂತೆ. ಅವನೇನು ಕೆಲಸ ಮಾಡೋಣ ಅಂತ ಗೊತ್ತಿಲ್ಲ. ಕೊಲೆ ಮಾಡ್ಬಿಟ್ಟವನು. ಬೈಕಲ್ಲಿ ಹೋಗ್ಬೇಕಾದ್ರೆ ಅಡ್ಲ ಕಾರ್ ನಿಲ್ಲಿಸ್ಬಿಟ್ಟು ಕೊಲೆ ಮಾಡಿರೋದು. ಬೈಕಲ್ಲಿ ಬರ್ಬೇಕಾದ್ರೆ ಅವರು ಅಡ್ಲ ಕಾರ್ ನಿಲ್ಸ್ಬಿಟ್ಟು ಕೊಲೆ ಮಾಡಿರೋದು. 3 ಜನ ಇದ್ರು, ಇನ್ನಿಬ್ರು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ರು. ಅವ್ರಿಗೇನು ಮಾಡ್ಲಿಲ್ವಂತೆ. ಇವ್ನೊಬ್ಬನಿಗೆ ಇಳಿದ್ಬಿಟ್ಟು ಏನೋ ಒಂದು ಯಾರು ಅಡ್ಲ ಕಾರ್ ನಿಲ್ಸೋರು ಏನಕ್ಕೆ ಹೋಗ್ತಾನಂತಲ್ಲ, ಇವನಿಗೆ ಕತ್ನೆ ಕೂದ್ಬಿಟ್ಟವನೆ. ಹೋಗ್ಬಿಟ್ಟು ಕತ್ತು ಇಲ್ಲೆಲ್ಲ ಹೊಡೆದ್ಬಿಟ್ಟವನೆ. ಕತ್ನೆ ಕೂದ್ಬಿಟ್ಟವನೆ, ಮೆಟ್ರಿಗೆ ಕೂದ್ಬಿಟ್ಟವನೆ. ಬಾರಲ್ಲಿ ಗಲಾಟೆಯಾಗಿ ಬಾರಿಂದ ಬರ್ಬೇಕಾದ್ರೆ ಆ ಕೆಲಸ ಮಾಡಿರೋದು. ಜೊತೆಲಿದ್ದವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ನಮ್ಗೆ ಯಾರು ಹೇಳಿಲ್ಲ. ಏನು ಮಾಹಿತಿ ಕೊಟ್ಟಾರೆ ಅಂತ ಯಾರು ಹೇಳಿಲ್ಲ. ಇಷ್ಟು ಮಾತ್ರ ಗೊತ್ತಾಯ್ತು. ಇಷ್ಟು ಹೇಳಿದ್ರಂತ ಹಿಂಗಾಗದೆ ಅಂತ ಇಷ್ಟು ಹೇಳಿದ್ರು. ಯಾರು ಅವರು 2-3 ಜನನೇ ಇದ್ರಂತೆ ಕಾರಲ್ಲಿ. ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ. 2-3 ಜನನೇ ಇದ್ರಂತೆ ಕಾರಲ್ಲಿ. ಅವರು ಮುಳ್ಳು ಹೊಡಿತದಂತ. ಅವನು JCB ಮಡಿಕ ಮುಳ್ಳು ಹೊಡೆದನಂತೆ. ರಾಡಲ್ಲಿ ಹೊಡೆದಿರೋದು ಅವನಿಗೆ. ರಾಡಲ್ಲೇ ಹೊಡೆದ್ನೋ, ಲ್ಯಾಂಗಲ್ಲೇ ಹೊಡೆದ್ನೋ, ಏನ್ರಲ್ಲಿ ಹೊಡೆದ್ನೋ. ಮನೆಯೊಳಗ ಅವ್ನು ನಾನು ತಿನ್ನೋನು. ಅವ್ನು ನಮ್ಮ ಸ್ಥಿತಿ ಅವ್ನು ಅವನಿಗೆ ಬರ ಈ ಕೆಲಸ ಮಾಡ್ಬಿಟ್ಟಾನೆ ಸಹ. ಇನ್ನೇನು ಮಾಡೋದು ಸಹ. ಈಗ ಹೆಂಡತಿ ಮಕ್ಳು ಕತೆ. ನಮ್ಮ ಹೆಸರು ಸುಧಾ ಅಂತ. ನಿನ್ನೆ ದಿವಸ ಅಂದರೆ ದಿನಾಂಕ 19/5/2026 ತಡರಾತ್ರಿ ಒಂದು 10:40 ಸಮಯದಲ್ಲಿ ಒಂದು ಮಾಹಿತಿ ಬರುತ್ತೆ. ಇದರಲ್ಲಿ ಏನಂದರೆ ಒಂದು 3 ಜನ ಸತೀಶು, ಸಿದ್ದು ಮತ್ತು ಸುನಿಲ್ ಅನ್ನೋವರು ಒಂದು H1L ಹತ್ರ ಒಂದು ಇರುವಂಥ ದೀಪ ಬಾರ್ ಅಲ್ಲಿ ಅವರು ಕುಡಿತಾ ಇರ್ತಾರೆ. ಆಗ ಅವ್ರಿಗೂ ಮತ್ತು ಇನ್ನೊಂದು ಗ್ರೂಪಲ್ಲಿ ಅಜ್ಜಳ್ಳಿ ಇವ್ರಿಗೂ ಮಾತು ಬೆಳೆಯುತ್ತೆ. ಆವಾಗ ಈಗ ಸುನೀಲ್ ಅಂತ ಯಾರು ಡಿಸೀಸ್ಡ್ ಇದ್ದಾರೆ ಅವರು ಅವಾಚ್ಯ ಶಬ್ದದಿಂದ ಬೈತಾರೆ ಅಂತ ತಿಳಿದು ಬಂದಿದೆ. ತದನಂತರ ಅದು ತುಂಬ ಏನು ಒಡೆದಾಟ ಆಗಲ್ಲ, ನೂಕು ತಳ್ಳಾಟ ಆಗುತ್ತೆ. ನಂತರ ಅವರು ಹೊರಟೋಗ್ತಾರೆ. ಆ ಅಜ್ಜಳ್ಳಿ ಹುಡುಗರು ಹೊರಟೋಗ್ತಾರೆ. ಇವರು ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟು ಸುಮಾರು ಒಂದು 10-25 ಸಮಯದಲ್ಲಿ ಅವರ ಬಾರ್ ಬಿಟ್ಟು 3 ಜನನು ಬೈಕಲ್ಲಿ ಹೋಗ್ತಾ ಇರ್ತಾರೆ ಅವ್ರ ಊರಿಗೆ. ಸುಮಾರು ಆ ಬಾರಿಂದ ಒಂದು 500-600 ಮೀಟರ್ ದೂರದಲ್ಲಿ ಅವರು ಬಂದು ಒಂದು ಕತ್ತು ಕುಯ್ದಿರ್ತಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತದೆ. ಇದ್ರ ಬಗ್ಗೆ ಕ್ರೈಮ್ ನಂಬರ್ 187/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖಾ ತಂಡವನ್ನು ರಚಿಸಲಾಗಿದೆ ಮತ್ತು ಆರೋಪಿಯನ್ನು ದಸ್ತಗಿರಿ ಮಾಡೋದ್ರಲ್ಲಿ ಪ್ರಯತ್ನದಲ್ಲಿದ್ದಾರೆ.
ಸಣ್ಣದು ಒಂದು ಸಣ್ಣ ವಿಚಾರದಕ್ಕೆ ಏನೋ ಬಾಸ್ ಅಂತ ಹೇಳಿದ್ರು ಅಂದ್ಬಿಟ್ಟು ಕ್ಯಾಶಿಯರ್ನ ಬಾಸ್ ಅಂತ ಹೇಳಿದ್ರು ಅಂತ ಹೇಳಿದಾಗ ಸುನೀಲ್ ಅನ್ನೋರು ಹೇಳ್ತಾರೆ ಇವನು ಯಾರು ಬಾಸ್ ಅಂತ ಒಂದು ವಿಚಾರ ಮಾತಾಡ್ತಾರೆ. ಆಗ ಸುನೀಲ್ಗೂ ಮತ್ತು ಅಜ್ಜಳ್ಳಿ ಹುಡುಗರಿಗೂ ಮಾತು ಬೆಳೆಯುತ್ತೆ. ಆಗ ಏನೋ ಸುನೀಲ್ ಅವರು ಅವಾಚ್ಯ ಶಬ್ದದಿಂದ ಬೈದ್ರು ಅಂತೇಳಿ ತಿಳಿದು ಬಂದಿದೆ. ಕತ್ತು ಇದು ಮಾಡಿದ್ದಾರೆ. ಇಲ್ಲ, ಅದಿನ್ನೂ ಗೊತ್ತಿಲ್ಲ, ಅದು ತನಿಖೆಯಲ್ಲಿದೆ. ಅಕ್ಯೂಸ್ಡ್ ಸಿಕ್ಕಿದ ನಂತರ ಅದು ಮುಂದಿನ ವಿಚಾರ ತಿಳಿಸ್ತೀನಿ. ಅಕ್ಯೂಸ್ಡ್ ಏನು ಪತ್ತೆ ಆಗಿಲ್ಲ. ಇವರು ಮುಗಿಸ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಆ ಸ್ಥಳ ಬಿಡ್ತಾರೆ. ಬಿಟ್ಟಾದ ನಂತರ ಒಂದು 500-600 ಮೀಟ್ರಲ್ಲಿ ಅವ್ರು ಕಾರ್ ಹಾಕೊಂಡಿರ್ತಾರೆ, ರಸ್ತೆ ಬದಿಯಲ್ಲಿ ಕಾರ್ ಹಾಕೊಂಡಿರ್ತಾರೆ. ಇವರು ಕಾರಿಂದ ಇವರು 2 ವೀಲರಲ್ಲಿ ಹೋಗ್ಬೇಕಾದ್ರೆ ಸುನೀಲ್ ಅವರು ಕೆಳಗಿಳಿತಾರೆ. ಕೆಳಗಿಳಿದಾಗ ಇನ್ನಿಬ್ರು ಬೈಕಲ್ಲಿರೋರು ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಅವಾಗ ಹಿಂತಿರುಗಿ ನೋಡಿದಾಗ ಇವ್ರಿಗೆ ಹಲ್ಲೆ ಆಗಿತ್ತಂತ ತಿಳಿದು ಬಂದಿದೆ. ಒಂದೇ ಬಾರಲ್ಲಿ ರೌಡಿ ಶೀಟ್ ಅಲ್ಲ, ಯಾರನ್ನೂ ರೌಡಿ ಶೀಟ್ ಇಲ್ಲ, ಪ್ರಕರಣ ಇಲ್ಲ ಅವ್ರ ಮೇಲೆ ಅಂತ. ಸುನೀಲ್ ಅನ್ನೋರು ಈಗ ಕೆರೆಯಲ್ಲಿ ಹೂಳೆತ್ತಾ ಇದ್ದಾರಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿದು. ಆರೋಪಿಗಳು ಹಿನ್ನೆಲೆ ಇನ್ನೂ ಗೊತ್ತಾಗಿಲ್ಲ. ಅದು ಅವ್ರು ಸಿಕ್ಕಿದ್ರು ಇನ್ನೇನು ಗೊತ್ತಿಲ್ಲ. ಅದು ಯಾರಿಗೆ? ಇನ್ನಿಬ್ರಿಗೆ ಏನು ಏಟಾಗಿಲ್ಲ, ಜೊತೆಲಿದ್ದವ್ರಿಗೇನು ಏಟಾಗಿಲ್ಲ. ಅವರು ಬೈಕಿಂದ ಇಳಿಯಲ್ಲ, ಅವರು ಬೈಕಲ್ಲಿ ಅವ್ರು ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಅವರು ಅಲ್ಲೇ ಸ್ಥಳದಲ್ಲೇ ಇಳಿದು ಬಿಡ್ತಾರೆ ಸುನೀಲ್.